ಘನಘೋರ ಘಟನೆಗೆ ಚಿಕ್ಕಬಳ್ಳಾಪುರದ ಮತ್ತೋರ್ವ ಬಲಿಯಾಗಿದ್ದಾರೆ. ಜಿಲ್ಲೆಯ ಮತ್ತೋರ್ವ ಬಲಿಯಾಗಿರುವಂತದ್ದು ಯುವಕ ಪ್ರಜ್ವಲ್ ಕೊನೆ ಉಸಿರೆಳೆದಿದ್ದಾರೆ. ಇದೀಗ ನಿನ್ನೆ ನಡೆದಂತಹ ಘನಘೋರ ಘಟನೆಗೆ ಚಿಕ್ಕಬಳ್ಳಾಪುರದ ಮತ್ತೋರ್ವ ಯುವಕ ಬಲಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಜ್ವಲ್ ಕೊನೆ ಉಸಿರೆಳೆದಿರುವಂತದ್ದು. ಗೋಪಲ್ಲಿ ಗ್ರಾಮಕ್ಕೆ ಪ್ರಜ್ವಲ್ ಮೃತದೇಹ ಆಗಮನವಾಗಿದೆ. ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಗೋಪಲ್ಲಿ ಗ್ರಾಮಕ್ಕೆ ಯುವಕನ ಮೃತದೇಹ ಆಗಮನ ಆಗಿರುವಂಥದ್ದು. ಮೃತ ಪ್ರಜ್ವಲ್ ಸ್ವಗ್ರಾಮದಲ್ಲಿ ಎಲ್ಲ ರೀತಿಯಾದಂತಹ ವಿಧಿವಿಧಾನವನ್ನ ಈಗ ನೆರವೇರಿಸಲಾಗ್ತಾ ಇರುವಂಥದ್ದು. 25 ವರ್ಷದ ಪ್ರಜ್ವಲ್ ಮೃತಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ರು ಪ್ರಜ್ವಲ್ ಅವರು. ಆದರೆ ನಿನ್ನೆ ನಡೆದಂತಹ ದುರ್ಘಟನೆಯಲ್ಲಿ ಅವರೂ ಕೂಡ ಮೃತಪಟ್ಟಿದ್ದಾರೆ. ಇದೀಗ ಸ್ವಗ್ರಾಮಕ್ಕೆ ಪ್ರಜ್ವಲ್ ಮೃತದೇಹವನ್ನ ತರಲಾಗಿದೆ. ಮಧ್ಯಾಹ್ನದ ಹೊತ್ತಿಗೆ ಎಲ್ಲ ರೀತಿಯ ವಿಧಿವಿಧಾನದೊಳಗೆ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತ್ತೋರ್ವ ಯುವಕ ಸಾವನ್ನಪ್ಪಿರುವಂಥದ್ದು. ಸ್ವಗ್ರಾಮದಲ್ಲಿ ನೀರವ ಮೌನ ಇದೀಗ ಆವರಿಸಿಕೊಂಡಿದೆ. ಮಧ್ಯಾಹ್ನದೊತ್ತಿಗೆ ಅಂತ್ಯಕ್ರಿಯೆ ನಡೆಯುತ್ತೆ. ಗೋಪಲ್ಲಿ ಗ್ರಾಮದಲ್ಲಿ ಪ್ರಜ್ವಲ್ ಅಂತ್ಯಕ್ರಿಯೆ ನಡೆಯುವಂಥದ್ದು. ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡಿದ್ರು ಪ್ರಜ್ವಲ್ ಅವರು. ಆದರೆ ಯಾವಾಗ RCB ಕಪ್ಪನ್ನು ಗೆಲ್ತು ಆಗ ಆ ಒಂದು ವಿಜಯೋತ್ಸವಕ್ಕೆ ಅವರು ಕೂಡ ಹೋಗಿದ್ರು. ಈ ನಡುವೆ ಕಾಲ್ ತುಳಿತದಲ್ಲಿ ಸಿಲುಕಿ ಸಾವನ್ನಪ್ಪಿರುವಂಥದ್ದು. ಸ್ವಗ್ರಾಮದಲ್ಲಿ ಎಲ್ಲ ರೀತಿಯ ವಿಧಿವಿಧಾನದೊಳಗೆ ಮಧ್ಯಾಹ್ನದ ಅಷ್ಟರಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಪೋಷಕರ ಆಕ್ರಂದನ ಮುಗಿಲು ಮುಟ್ಬಿಟ್ಟಿದೆ ಇದೀಗ.